ಯಾಕಂದರೆ ವೇವ್ಸ್ ಇರುತ್ತೆ ಮಧ್ಯ ಅಲ್ಲಿ ತುಂಬ ಹಿಂಗೆ ಆಗುತ್ತೆ ಬೋಟು. ಗೈಸ್ ನೀರು ನೋಡಿ ಹೇಗೆ ಆಡ್ತಾ ಇದೆ, ಫುಲ್ ಮೇಲ್ ತನಕ ಬರ್ತಾ ಇದೆ ವೇವ್ಸು. ಯಪ್ಪ ನಾವು ಬಂದು ರೀಚ್ ಆಗಿದ್ದೀವಿ ನುಸಾ ಪೆನಿಡಾ ಐಲ್ಯಾಂಡಿಗೆ. ಅಂದರೆ ಮದುವೆ ಆದಮೇಲೆ ಆಷಾಢ ಬಂದ್ಬಿಟ್ಟಿದೆ, ಆಷಾಢಕ್ಕೆ ಎಲ್ಲ ಹನಿಮೂನ್ಗೆ ಅಂತ ಬಂದ್ಬಿಟ್ಟಿರೋ ಹಂಗಿದೆ. ನಾವಿವಾಗ ಫಿನ್ಸ್ ಅನ್ನೋ ಫೇಮಸ್ ಕ್ಲಬ್ಗೆ ಬಂದಿದ್ದೀವಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ 5 ಬಾಲಿನಲ್ಲಿ. ಇವಾಗ ಒಂದು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ನುಸಾ ಪೆನಿಡಾ ಅಂತ. 6:30ಗೆ ರೆಡಿಯಾಗಿ ಹೊರಟಿದ್ದೀವಿ. ಆ್ಯಕ್ಚುಲಿ ಸ್ವಲ್ಪ 10-15 ಮಿನಿಟ್ಸ್ ಲೇಟ್ ಆಗಿದೆ. ನೋಡೋಣ ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. 2 hours, 1 hour. ಇಲ್ಲಿಂದ ಫೇರಿ ಹತ್ರ 1 hour, ಫೇರಿಯಿಂದ 1 hour ಅಂತೆ ಐಲ್ಯಾಂಡಿಗೆ ರೀಚ್ ಆಗೋಕ್ಕೆ. ಬನ್ನಿ ಹೋಗೋಣ. ಬಂದಿದ್ಯಾ ಇನ್ನು ಸ್ವಲ್ಪ ಮಲ್ಕೋತಾ ಇದ್ದಾನೆ. ಹೋಗ್ತಾ ಇದ್ದೀವಿ ಗಾಡೀಲಿ. ನೋಡಿ ಎಲ್ಲ ಇಂಡಿಯಾ ಥರನೇ ಇದೆ, ಎಲ್ಲ ಏನು ಜಾಸ್ತಿ ಚೇಂಜಸ್ ಇಲ್ಲ. ಎಲ್ಲರಿಗೂ ನಿದ್ರೆ ಮೂಡಲ್ಲಿದ್ದಾರೆ, ಬೆಳಗ್ಗೆ ಬೇಗ ಎದ್ದು ತಾನೆ. ಇವಳು ಮಲ್ಕೊಂಡಿದ್ದಾಳೆ ಆಗ್ಲಿಂದ. ಸೊ ನಾವು ಬಂದಿದ್ದೀವಿ ಸನ್ನೂರ್ ಹಾರ್ಬರ್ಗೆ. ನೋಡಿ ಇದೇನ ಸನ್ನೂರ್ ಹಾರ್ಬರ್. ನಮ್ಮ ರೂಮಿಂದ 1 hour ಡಿಸ್ಟೆನ್ಸ್ ಇದು. ನಾವು ಬುಕ್ ಮಾಡಿದ್ವಲ್ಲ, ಅಲ್ಲೇ ಡ್ರೈವರ್ ಬಂದು ಪಿಕ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಈಗ ಇಲ್ಲಿಂದ ಮತ್ತೆ ಸ್ಪೀಡ್ ಬೋಟ್ ಇರುತ್ತೆ, ಅದು 1 hour ಜರ್ನಿ. ನೋಡಿ ಹೇಗಿರುತ್ತೆ ಅಂತ. ಎಲ್ಲರೂ ಸಿಕ್ನೆಸ್ ಇರೋರು ಸ್ವಲ್ಪ ಟ್ಯಾಬ್ಲೆಟ್ ಹಾಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನನಗೂ ಆಗಲ್ಲ, ಸಿಕ್ನೆಸ್ ಇದೆ, ಟ್ಯಾಬ್ಲೆಟ್ ಏನೂ ತಿಂದಿಲ್ಲ. ನೋಡೋಣ, ಬೆಳಿಗ್ಗೆ ಬೇರೆ ಬೇಗ ಎದ್ದಿರೋದು, ನಿದ್ರೆ ಇಲ್ಲ, ಏನಾಗೋದು ಗೊತ್ತಿಲ್ಲ. ಟಿಕೆಟ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಈ ಟಿಕೆಟ್ನ ತೋರಿಸಿ ಒಳಗೆ ಬಿಡೋದು, ಇದನ್ನೆಲ್ಲ ಸ್ಕ್ಯಾನ್ ಮಾಡಿ. ಆ್ಯಂಡ್ ಇವಾಗ ಫಾಸ್ಟ್ ಬೋಟಿಗೆ ಬೋರ್ಡಿಂಗ್ ಆಗಬೇಕು. ನಾವು ಮಲೇಷ್ಯಾಗೆ ಹೋಗಿದ್ವಿ. ಮಲೇಷ್ಯಾದಲ್ಲಿ ಲಂಕಾವಿಯನ್ ಐಲ್ಯಾಂಡ್ಗೂ ಇದೇ ಥರನೇ ಫಾಸ್ಟ್ ಬೋಟಲ್ಲಿ ಕರ್ಕೊಂಡು ಹೋಗೋದು. ಆಗೋದಾಗಲೂ ನನಗೆ ತುಂಬ ಆಗ್ತಾ ಇರಲಿಲ್ಲ. ವಾಮಿಟಿಂಗ್ ಸೆನ್ಸೇಷನ್ನು, ತಲೆ ಸುತ್ತೋದು ಎಲ್ಲ ಆಗ್ತಾಯಿತ್ತು. ಯಾಕಂದರೆ ವೇವ್ಸ್ ಇರುತ್ತೆ ಮಧ್ಯ ಅಲ್ಲಿ ತುಂಬ ಹಿಂಗೆ ಆಗುತ್ತೆ ಬೋಟು. ಆ ಥರ ಆದಾಗ ಸ್ವಲ್ಪ ಸಿಕ್ನೆಸ್ಸು ಫೀಲ್ ಆಗುತ್ತೆ. Are you excited? ಆಗ್ಲೇ ನೋಡಿ ಹೆಂಗೆ ಹೋಗ್ತಾ ಇದೆ ಸ್ಪೀಡಾಗಿ. ಹೋಗ್ತಿದೆ, ಆಗ್ತಾಯಿಲ್ಲ, ಹೊಟ್ಟೆಲ್ಲ ಒಂಥರ ಆಗ್ತಾಯಿದೆ. ಅಲೆಗಳೆಲ್ಲ ಹಂಗೆ ಎದಳ್ತಾ ಇದೆ. ಶಶಾಂಕ್ನ ನೋಡೋಕ್ಕಾಗ್ತಾಯಿಲ್ಲ. ಗೈಸ್ ನೀರು ನೋಡಿ ಹೇಗೆ ಆಡ್ತಾ ಇದೆ, ಫುಲ್ ಮೇಲ್ ತನಕ ಬರ್ತಾ ಇದೆ ವೇವ್ಸು. ಯಪ್ಪ ನಾವು ಬಂದು ರೀಚ್ ಆಗಿದ್ದೀವಿ ನುಸಾ ಪೆನಿಡಾ ಐಲ್ಯಾಂಡಿಗೆ. ಇಲ್ಲ ಇಲ್ಲಿ ಬಂದಿದ್ದೀವಿ. ನಮ್ಮ ಪುಣ್ಯಕ್ಕೆ ಜರ್ನಿಯಲ್ಲಿ ಏನಾಗಲಿಲ್ಲ, ಬಟ್ ಇಲ್ಲೊಂದು ಸ್ವಲ್ಪ ನಿಲ್ಲಿಸಿದಾಗ ಹಿಂದೆ ಮುಂದೆ ಆಡ್ತಾ ಇರುತ್ತಲ್ಲ ಆ ವೇವ್ಸಿಗೆ, ಅಲ್ಲಿ ಆ ಥರ ಆಡ್ತಾ ಇರುತ್ತೆ. ಹಿಂದೆ ಮುಂದೆ ಆ ಥರ ಆಡೋದಕ್ಕೆ ಸ್ವಲ್ಪ ಎತ್ತಿ ಬಿಸಾಕ್ದಂಗೆ ಆಗ್ತಾ ಇರುತ್ತೆ ಒಳಗಿಂದ ಎಲ್ಲನೂ ತಿಂದಿರೋದನ್ನೆಲ್ಲ. ಅದು ಬಿಟ್ಟರೆ ಇನ್ನೇನಿಲ್ಲ. ಆರಾಮಾಗಿತ್ತು ಜರ್ನಿ. ಸೊ ಇವಾಗ ಡ್ರೈವರ್ ಮೆಸೇಜ್ ಮಾಡಿದ್ದಾರೆ. ಡ್ರೈವರ್ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರಂತೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ 2 ಪ್ಲೇಸಸ್ಗೆ ಕರ್ಕೊಂಡು ಹೋಗಿ ಕವರ್ ಮಾಡಿಕೊಂಡು ನೆಕ್ಸ್ಟ್ ಲಂಚ್ಗೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಮತ್ತೆ 2 ಪ್ಲೇಸ್ ಇರುತ್ತೆ. ಆ 2 ಪ್ಲೇಸು ಕವರ್ ಮಾಡಿದ್ಮೇಲೆ ಮತ್ತೆ ಇಲ್ಲಿಗೆ ಡ್ರಾಪ್ ಮಾಡ್ತಾರೆ ಅವರು. ಅದಾದಮೇಲೆ ಇಲ್ಲಿ ಟಿಕೆಟ್ಸ್ ಎಲ್ಲ ಇರುತ್ತೆ. ಟಿಕೆಟ್ಸ್ ಎಲ್ಲ ಇನ್ಕ್ಲೂಡಾಗಿ ಬುಕ್ ಮಾಡಿದ್ದೀವಿ ನಾವು. ಆ್ಯಂಡ್ ಈವನ್ ಡ್ರೈವರು ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಸೊ ಅಲ್ಲಿಂದ ಮತ್ತೆ ಫಾಸ್ಟ್ ಬೋಟ್ ತೊಗೊಂಡು ಗೋ ಬ್ಯಾಕ್ ಟು ಬಾಲಿ, ಸೇಮ್ ರೂಮ್. ಸೊ ಪ್ರಮುಖ ಏನೋ ವಾಮಿಟ್ ಮಾಡೋದಂತೆ, ಕೇಳೋಣ ಏನಾಯಿತು. ಎಷ್ಟು ತಿಂಗಳು. ವೈಟ್ ಟವರ್ ಇದ್ದಾನೆ, ನೋಡೋಣ ಎಲ್ಲಿದ್ದಾರೆ ಅಂತ.
ನನ್ನ ನೇಮ್ ಇಟ್ಕೊಂಡಿರ್ತಾರೆ. ನೋಡಿ ಎಷ್ಟು ಜನ ಡ್ರೈವರ್ಸು ಟ್ಯಾಕ್ಸಿ ಬೇಕಾ ಅಂತ ನಿಂತಿದ್ದಾರೆ. ಎಲ್ಲಿದ್ದಾರೆ ನೋಡೋಣ. Hello, good morning, sir. Hello, good morning. How are you? I'm good. Good. 6 people, right? Yeah, 6 people. Okay. ಫೈನಲಿ ನಮ್ಮ ಡ್ರೈವರ್ ಸಿಕ್ಕಿದ್ದಾರೆ. So before we continue to the trip, do you need toilet first? Yeah, we need to buy some water. Okay. ಸೊ ಇವಾಗ ಅವನು ವಾಮಿಟ್ ಮಾಡಿದ್ನಲ್ಲ, ಸ್ವಲ್ಪ ನೀರೆಲ್ಲ ಕುಡ್ಕೊಳ್ಳಿ ಅವನುವೆ. ನಾವು ಸ್ವಲ್ಪ ನೀರು ಎಲ್ಲ ಕುಡ್ಕೊಂಡು ನೋಡೋಣ, ಏನಾದ್ರು ಸಿಕ್ಕಿದ್ರೆ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಹೊರಡೋಣ. ಬಿಸಿಲು ಹೇಗಿದೆ ಅಂದರೆ ಇಲ್ಲಿ ನೋಡಿ, ನಾವೆಲ್ಲ ಶೇಡ್ಸ್ ಹಾಕೊಂಡಿದ್ರೆ ಇವಳು ಕವರ್ ಮಾಡ್ಕೊಂಡಿರೋದು ನೋಡಿ. ಶೇಡ್ಸ್ ಹಾಕಿದ್ರೆ ಟ್ಯಾನ್ ಆಗುತ್ತೆ. ಈ ಕಳ್ಳರನ್ನ ಹಿಂಗೆಲ್ಲ ಕವರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇವಾಗ ನೆಕ್ಸ್ಟು ತಿಂಡಿ ತಿನ್ನೋಕ್ಕೆ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದಾನೆ, ಇಂಡಿಯನ್ ರೆಸ್ಟೋರೆಂಟು. ಸೊ ಇಂಡಿಯನ್ ಫುಡ್ ಡೆಲ್ಲಿ ಅಂತ. ಅವ್ನಿಗೆ ಹೇಳಿದ್ವಿ ನಮಗೆ ಇಂಡಿಯನ್ ಫುಡ್ ಬೇಕಂತ, ಅದಕ್ಕೋಸ್ಕರ ಇಲ್ಲಿ ನಿಲ್ಸಿದ್ದಾನೆ. ಈಗ ತಿಂದ್ಕೊಂಡು ಪಟ 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 ಅಂತ ಹೊರಡ್ತಾ ಇರ್ಬೇಕೀಗ. ಪಟ ಪಟ. ಮಸಾಲೆ ದೋಸೆನ ಆರ್ಡರ್ ಮಾಡಿದ್ದೀವಿ. ಮಸಾಲೆ ದೋಸೆ ತಿಂದು ಹೊರಡೋಣ. ಸೊ ನಾವಿವಾಗ ತಿಂಡಿ ತಿಂದ್ಕೊಂಡು ಏಂಜಲ್ ಬಿಲೋವಾಂಗ್ ಮತ್ತು ಬ್ರೋಕನ್ ಬೀಚ್ ನೋಡೋದಕ್ಕೆ ಬಂದಿದ್ದೀವಿ. ಆಲ್ರೆಡಿ ಇಲ್ಲಿಂದನೇ ಸಮುದ್ರ ಕಾಣ್ತಾ ಇದೆ ನೋಡಿ. ಇವಾಗ ಅದು ಹತ್ತಿರ ಹೋಗಬೇಕು. ಸೊ ಇದೇನೇ ಏಂಜಲ್ಸ್ ಬಿಲೋವಾಂಗ್ ಬೀಚು. ಆ್ಯಕ್ಚುಲಿ ಇದು ಕೂಡ ಸಮುದ್ರದ ನೀರಂತೆ, ಬಟ್ ನೆನ್ನೆ ಮಳೆ ಬಂದಿರೋದ್ರಿಂದ ಇಷ್ಟು ಕೊಳೆ ಆಗಿದೆ. ಇಲ್ಲ ಅಂದರೆ ಅಷ್ಟು ಕ್ಲಿಯರ್ ವಾಟರ್ ಅಂತ ಇದು. ಇವಾಗ ಇಲ್ಲಿ ಫೋಟೋ ತೆಕ್ಕೊಡ್ತಾನೆ ನಮ್ಮ ಡ್ರೈವರು. ಕ್ಯಾಮ್ರಾ ತಂದಿದ್ದಾರೆ, ಒಬ್ಬೊಬ್ರಿಗೂ ಫೋಟೋ ತೆಕ್ಕೊಡ್ತಾರೆ ಇಲ್ಲಿ ಕೂರಿಸಿ. ನಾವು ಛತ್ರಿ ತೊಗೊಂಡಿದ್ದೀವಿ. ಈ ಛತ್ರಿಗೆ 300 ರೂಪಾಯಿ ಇಲ್ಲಿ. ಸೊ ಇಟ್ಸ್ ಬೆಟರ್ ನೀವು ತಂದರೆ, ನೀವು ಅಲ್ಲಿಂದನೇ ಬರ್ತಾ ತಂದರೆ ಬೆಟರ್ ಇರುತ್ತೆ. ನೋಡಿ ನಮ್ದೆಲ್ಲ ಫೋಟೋ ತೆಗಿತಾ ಇದ್ದಾರೆ. Okay. Yes. 1, 2, 3. ನಾವೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಂದಾಯಿತು, ಇವ್ರದ್ದೆಲ್ಲ ಇನ್ನೂ ಆಗಿಲ್ಲ. ಇಲ್ಲಿ ನೋಡಿ 35,000 ಎಳ್ನೀರಿಗೆ. ಇವನು ಎಳ್ನೀರು ಬೇಕೇ ಬೇಕು ಅಂದ್ಬಿಟ್ಟು ಕುಡಿತಾ ಇದ್ದಾನೆ. ನಾವು ಈಗ ಅದೆರಡು ಪ್ಲೇಸ್ ನೋಡ್ಕೊಂಡು ಇನ್ನೊಂದೆರಡು ಪ್ಲೇಸ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಈಗ ನೋಡಿ ಇದು ಎಂಥ ಸ್ಟೈಲು ಅಂತ ಒಂದು ಕಮೆಂಟ್ ಹಾಕಿ. ಸೆಕೆ ಬಿಸಿಲು ತುಂಬ ಅದಕ್ಕೆ. ಬಿಸಿಲಿದ್ರೆ ಹಿಂಗೆ ಇನ್ನೇನು ಮತ್ತೆ ಮುಖಕ್ಕೆ ಬೀಳ್ಬಾರ್ದಲ್ಲ. ಚೂರು ತಲೆಗೂ ಹಾಕೊಂಡ್ಬಿಟ್ಟಿದ್ರೆ ಅಬುದಾಬಿ ಅವ್ರ ಥರ. ಹೊಟ್ಟೋಗಿದೆ ಹಿಂದೆ ಆ್ಯಕ್ಚುಲಿ ಹಾಕಿದ್ದೆ. ಈ ಛತ್ರಿನೂ ಇದಕ್ಕೆ 300 ರೂಪಾಯಿ ಕೊಟ್ಟಿದ್ದೀವಿ, ಇಂಡಿಯನ್ ರುಪೀಸು. ಬಟ್ ಯೂಸ್ ಇಲ್ಲ, ಜೋರ ಗಾಳಿ ಬಂದರೆ ಎಲ್ಲ ಮುರಿದೋಗುತ್ತೆ. ಬಾಲಿಯ ಕೆಲಿಂಕನ್ ಬೀಚ್, ಫೇಮಸ್ ಕೆಲಿಂಕನ್ ಬೀಚ್. ಬಟ್ ರಿಯಾಲಿಟಿ ನೋಡ್ರಿ ಏನು ಜನ, ಫುಲ್ ಜನ. ನಾವು ಹೋಗಿ ಅಲ್ಲಿ ಫೋಟೋ ತೊಗೊಳ್ಳೋದು ಯಾವಾಗ, ಇಷ್ಟು ಜನ ಇದ್ರೆ. ಈ ವ್ಯೂಗೆ ನಾವು ಈ ಥರ ವೆಯ್ಟ್ ಮಾಡಬೇಕಾಗತ್ತೆ ಇಷ್ಟು ಜನಗಳ ಮಧ್ಯೆ. ಆ್ಯಂಡ್ ಇಲ್ಲಿ ಮತ್ತೆ ಫೋಟೋ ಸ್ಪಾಟ್ ಇದೆ. ಆ ಫೋಟೋ ಸ್ಪಾಟಲ್ಲಿ ನೀವು ಫೋಟೋ ತೆಗೆಸ್ಕೋಬೇಕು ಅಂದರೆ ಅಲ್ಲೂ ಕೂಡ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡಬೇಕು. ಅವರು ನಂಬರ್ ಕರೀತಾರೆ, ಆ ನಂಬರ್ ಪ್ರಕಾರ ನಿಮ್ಮನ್ನ ಕರೆದು ಫೋಟೋಸ್ಗಳನ್ನ ತೆಕ್ಕೊಡ್ತಾರೆ. ಆ್ಯಂಡ್ ಇದು ವ್ಯೂ ಆಯಿತು. ಆ್ಯಂಡ್ ಬೀಚ್ ಹತ್ರ ಹೋಗಬೇಕು ಅಂದರೆ ಅಲ್ಲಿಂದ ಎಲ್ಲ ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅಲ್ಲಿಂದ ಬಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಳ್ಕೊಂಡು ಈ ಥರ ಸ್ಟೆಪ್ಸ್ ಇದೆ. ಮತ್ತು ಅಲ್ಲಿ ಇಳಿದು ಹೋದರೆ ಆ ಬೀಚಲ್ಲಿ ಕೂತ್ಕೊಂಡು ಆ ವ್ಯೂನ ಎಂಜಾಯ್ ಮಾಡ್ಬೋದು. ಬಟ್ ನಾವು ಹೋಗ್ತಿಲ್ಲ, ಅಲ್ಲಿವರೆಗೂ ಹೋಗಿ ಬರೋಕ್ಕೆಲ್ಲ ಸುಸ್ತಾಗ್ಬಿಡುತ್ತೆ ಅಂದ್ಬಿಟ್ಟು. ಇವಾಗ ಒಂದು ವಿಷಯ ಗೊತ್ತಾಯಿತು.
ಫೆಬ್ರವರಿ ಮಾರ್ಚ್ ಮತ್ತು ಅಕ್ಟೋಬರಲ್ಲಿ ಬಂದರೆ ಸ್ವಲ್ಪ ಕಡಿಮೆ ಜನ ಇರ್ತಾರಂತೆ. ಆ್ಯಂಡ್ ಇವಾಗ ಜುಲೈ ಅಲ್ವಾ, ಸೊ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಅಂದರೆ ಇವಾಗ ಸೀಸನ್ ಸ್ಟಾರ್ಟು ಆ್ಯಂಡ್ ನೆಕ್ಸ್ಟ್ ಮಂತು ಫುಲ್ ಸೀಸನ್ ಅಂತೆ. ನೆಕ್ಸ್ಟ್ ಮಂತ್ ಏನಾದರೂ ಆಗಸ್ಟಲ್ಲಿ ಏನಾದರೂ ಬಂದರೆ ನಾವು ಫುಲ್ ಎಲ್ಲ ಪ್ರೈಸು ಹೈ. ಇವಾಗಲೇ ಜಾಸ್ತಿ ಆಗಿದೆ ಆಲ್ರೆಡಿ, ಬಟ್ ನೆಕ್ಸ್ಟ್ ಮಂತ್ ಬಂದರೆ ಇನ್ನೂ ಜಾಸ್ತಿ ಆಗುತ್ತಂತೆ. ಇದು ವಿಷಯ ಬಾಲಿದು. ಕೋತಿ ಬೇರೆ ಇದೆ, ಭಯ ಆಗ್ತಾಯಿದೆ ಎಲ್ಲಿ ಕಿತ್ಕೊಂಡ್ಬಿಡುತ್ತೆ ಮೊಬೈಲು ಅಂತ. ಇದೇನಾಗಿದೆ ಅಂದರೆ ಈ ಬಾಲಿ ಮಿನಿ ಇಂಡಿಯಾ ಆಗಿಬಿಟ್ಟಿದೆ. ಯಾಕೆಂದರೆ ಎಷ್ಟು ಜನ ಬರೀ ಇಂಡಿಯನ್ಸೇ ಟೂರಿಸ್ಟ್ ಜಾಸ್ತಿ, ಬೇರೆಯವರು ಇದ್ದಾರೆ ಬಟ್ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ. ಅವರೇ ಹೇಳ್ತಿದ್ರಲ್ಲ, ಅಂದರೆ ಮದುವೆ ಆದಮೇಲೆ ಆಷಾಢ ಬಂದ್ಬಿಟ್ಟಿದೆ, ಆಷಾಢಕ್ಕೆ ಎಲ್ಲ ಹನಿಮೂನ್ಗೆ ಅಂತ ಬಂದ್ಬಿಟ್ಟಿರೋಂಗಿದೆ. ಇಲ್ಲಿಯವರೇ ಹೇಳ್ತಾರೆ ಇಂಡಿಯನ್ಸೇ ಜಾಸ್ತಿ ಇಲ್ಲಿ ಟೂರಿಸ್ಟ್. ಸೊ ನಾವಿವಾಗ ಎಲ್ಲ ಮುಗಿಸ್ಕೊಂಡು ಕ್ರಿಸ್ಟಲ್ ಬೇ ಬೀಚಿಗೆ ಬಂದಿದ್ದೀವಿ. ಇದು ಒಂದು ನಾರ್ಮಲ್ ಬೀಚು, ಇಲ್ಲಿ ಬೇಕಾದ್ರೆ ಆಟ ಆಡ್ಬೋದು, ಒಂಚೂರು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಕೂತ್ಕೊಂಡು ಏನಾದರೂ ಪಾರ್ಟಿ ಊಟ ಎಲ್ಲ ತಿನ್ಬೋದು. ಇಟ್ಸ್ ಕ್ವೈಟ್ ನಾರ್ಮಲ್ ಬೀಚ್. ಫೋರ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ನಾವು ಹೊರಡುವ ಸಮಯ. ಎಲ್ಲ ಪ್ಲೇಸಸ್ಸು ಕವರ್ ಆಗಿದೆ. ಡ್ರೈವರ್ ಇವಾಗ ಅಲ್ಲಿ ಟಿಕೆಟ್ ತೆಕ್ಕೊಡಕ್ಕೆ ಹೋಗಿದ್ದಾನೆ. ಅವ್ರು ತೆಕ್ಕೊಟ್ಟ ಮೇಲೆ ನಾವು ಇಲ್ಲಿಂದ ನಮ್ಮ ಫೆರಿ ಹತ್ಕೊಂಡು ಹೊರಡ್ತೀವಿ. ಬಟ್ ಟೈಮ್ ಇನ್ನು 4:15. ನಮಗಿರೋದು ಎಷ್ಟು 5 o'clockಗೆ. ಇಲ್ಲ 4:30. 4:30 ಇಲ್ಲಿರಬೇಕು, 5 o'clock ಹೊರಡೋದು. ಹೌದಾ? ಹಾಂ, ಮೇ ಬಿ 40 minutes ರೈಡ್ ನಾವು ಸನ್ನೂರ್ ಹಾರ್ಬರ್ಗೆ ತಲುಪಿದ್ದೀವಿ. ಬಟ್ ಈ ಸಲ ಮಾತ್ರ ಸಖತ್ತು ಅಲೆ ಜಾಸ್ತಿ ಇತ್ತು ಅನಿಸುತ್ತೆ, ಸಂಜೆ ಅಲ್ವಾ ಅದಕ್ಕೆ. ಈಗೀಗ ತುಂಬ ಜಾಸ್ತಿ ಆಯಿತು. ಅಪ್ಪ ಆಗಲೇ ಇಲ್ಲ. ಹೇಗೆ ಅಂದರೆ ನಾನು ಮಲ್ಕೊಂಬಿಟ್ಟಿದ್ದೆ, ಆಗಲೇ ಇಲ್ಲ. ನಾನು ನಿಜ ಏನೋ ವಾಮಿಟ್ ಮಾಡ್ತೀನೇನೋ ಅಂತ ಅಂದ್ಕೊಂಡಿದ್ದೆ, ಏನೋ ಮಲ್ಕೊಂಬಿಟ್ಟೆ. ನಾವಿವಾಗ ಫಿನ್ಸ್ ಅನ್ನೋ ಫೇಮಸ್ ಕ್ಲಬ್ಗೆ ಬಂದಿದ್ದೀವಿ. ಇವಾಗ ಒಳಗೆ ಹೋಗ್ಬೇಕು. ಈ ಕಾರಲ್ಲೇ ಇವಾಗ ಕ್ಯಾಬ್ ಮಾಡ್ಕೊಂಡು ಬಂದಿದ್ದೆ. ಸೊ ನಮ್ಮ ಎಂಟ್ರಿಗೆ ಇಲ್ಲಿ ಚೆಕ್ ಇನ್ ಮಾಡಿ ಬಿಡೋದು. ಆ್ಯಂಡ್ ನೋಡಿ ಎಲ್ಲ ಬಟ್ಟೆಗಳಿದೆ, ಬೇಕು ಅಂದರೆ ಶಾಪ್ ಮಾಡಿ ಹಾಕ್ಕೊಂಡು ಹೋಗ್ಬೋದು. ಕ್ಲಬ್ಬಿಂದ ಹೊರಗೆ ಬಂದ್ವಿ. ಕ್ಲಬ್ಬಲ್ಲಿ ಬರಬೇಕು ಅಂದರೆ ನೀವು ಆಲ್ಮೋಸ್ಟು ಮಿನಿಮಮ್ ಇಂಡಿಯನ್ ರುಪೀಸಲ್ಲಿ 10,000 ತರಲೇಬೇಕಾಗುತ್ತೆ. ಇಲ್ಲೇ ನಿಯರ್ ಬೈ ಇಂಡಿಯನ್ ರೆಸ್ಟೋರೆಂಟ್ ಇದೆ. ಇವತ್ತು ಮಂಡೇ ಆಗಿರೋದ್ರಿಂದ ಎಲ್ಲರೂ ವೆಜಿಟೇರಿಯನ್. ಸೊ ವೆಜ್ ರೆಸ್ಟೋರೆಂಟ್ಗೋಸ್ಕರ 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 10:30 ಆಗಿದೆ. ಸುಮ್ಮನೆ ಇಲ್ಲಿಂದ ಇಲ್ಲಿಗೆ ಯಾಕೆ ಕ್ಯಾಬೆಲ್ಲ ಅಂತ ಹೇಳಿ ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಒಂಥರ ಸ್ಟ್ರೀಟ್ ಹೇಗೆ ಅಂದರೆ ಬೆಂಗಳೂರಲ್ಲೆಲ್ಲ ಫುಲ್ಲು ಫೇಮಸ್ ಕೋರಮಂಗಲ ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಸ್ಟ್ರೀಟು. ಸೊ ಇದೆಲ್ಲ 1 o'clock 2 o'clock ಮಿಡ್ನೈಟ್ವರೆಗೂ ಓಪನ್ ಇರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಆ್ಯಂಡ್ ಕ್ಯಾಬು ಕೂಡ ಬುಕ್ ಮಾಡಿಕೊಂಡು ರೂಮಿಗೆ ಹೋಗ್ಬೋದು. ವೆಜಿಟೇರಿಯನ್ ಹೇಳಿದ್ದೀವಿ. ಹರಬರ ಕಬಾಬು, ಪನ್ನೀರ್ ಮಂಚೂರಿಯನ್, ಪನ್ನೀರ್ ಚಿಲ್ಲಿ, ಇದು ಚೋಲೆ ಬರ್ತದೆ. ಫೈನಲಿ ನಾವು ನಮ್ಮ ರೂಮಿಗೆ ರೀಚ್ ಆಗಿದ್ದೀವಿ. ಟೈಮ್ ಬಂದು 12:30 ಆಗಿದೆ. ಈಗ ವಾಟರ್ ಬಾಟಲ್ಸ್ ಇಲ್ಲ, ಯಾಕಂದರೆ ನಾವು ಇಲ್ಲಿ ಫ್ರೆಶ್ ಮಾಡೋಕ್ಕೂ ವಾಟರ್ ಬಾಟಲ್ಸ್ನ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ. ಸೊ ಬೇಕಾಗತ್ತಲ್ಲ, ತಗೊಂಡೋಗೋಣ ಅಂತ ಬಂದಿದ್ದೀವಿ.